ತನ್ನಲ್ಲಿರ್ತಕ್ಕಂಥ ಎಲ್ಲಾ ಶಕ್ತಿಯನ್ನು ಹಾಕಿದ್ರು ಕೂಡ ಅದೊಂದು ಹುಲ್ಲು ಕಡ್ಡಿ ಸುಡಲೇ ಇಲ್ಲ. ಸೋತು ವಾಪಸ್ ಹೋದ ಇಂದ್ರದೇವನಂತಲ್ಲಿ ಹೋಗಿ ಹೇಳ್ತಾನ, ರಾಜ ಇಂದ್ರದೇವ, ಅವನಂತರೂ ನನಗೆ ಸೋಲ್ಸಾಕಾಗ್ಲಿಲ್ಲ, ಕೇವಲ ಒಂದು ಹುಲ್ಲು ಕಡ್ಡಿ ಅವನಂತಲ್ಲಿರೋ ಹುಲ್ಲು ಕಡ್ಡಿ ಸಲಕ್ಕೆ ನನ್ನಿಂದ ಸುಡಾಕಾಗ್ಲಿಲ್ಲಪ್ಪ, ನಾ ಸೋತು ಬನ್ನಿ. ಆಗ ವಾಯುದೇವನ ಕರಿತಾನ. ವಾಯು ಅಂದ್ರೆ ಗೊತ್ತಾಗತ್ತಲ್ಲ, ಗಾಳಿ. ಹೋಗು ನೀನು ಅವನನ್ನ ಸೋಲಿಸಬಾ ಅಂತ ವಾಯುದೇವ ಬಂದ. ವಾಯುದೇವನು ಬಂದು ಹೇಳ್ತಾನ, ಏ ಯಕ್ಷ, ನಾನು ಇದ್ರಿಗೆ ಬಂದಿರತಕ್ಕಂಥ ಬೆಟ್ಟ ಗುಡ್ಡಗಳು ಸಲ ಏನೋ ಹಾರಿ ಹೋಗ್ಬೇಕು, ಅಷ್ಟೋ ಶಕ್ತಿಶಾಲಿನ ಅಂದ. ನೀ ಆಮ್ಯಾಗ ನಾನು ಹಾರಿಸುವಂತೆಪ್ಪ, ಮೊದಲು ಏನ್ ಮಾಡು, ಈ ಕಡ್ಡಿ ಅಲ್ಲಾಡ್ಸು ಅಂದ ಅವನು. ವಾಯುದೇವ ತನ್ನ ಎಷ್ಟು ಶಕ್ತಿ ಐತೆ, ತನ್ನ ಗಾಳಿ ಎಷ್ಟೈತೆ, ಆ ಎಲ್ಲಾ ಗಾಳಿಯನ್ನು ಅದ್ರ ಮ್ಯಾಗ ಪ್ರಯೋಗ ಮಾಡಿದ್ರು ಕೂಡ ಒಂದು ಹುಲ್ಲು ಕಡ್ಡಿ ಸಲಕ್ಕೆ ಏನ್ ಮಾಡ್ಲಿಲ್ಲ, ವಾಯುವನಿಗೂ ಅಳವಡಿಸಕ್ಕಾಗಲಿಲ್ಲ. ಹಿಂಗ ವಾಯುದೇವ ಬಂದ, ಸೂರ್ಯ ಬಂದ, ಚಂದ್ರ ಬಂದ, ಎಲ್ಲಾ ದೇವಾನು ದೇವತೆಗಳು ಬಂದರೂ ಕೂಡ ಏನಾಗ್ಲಿಲ್ಲ, ಅದೊಂದು ಹುಲ್ಲು ಕಡ್ಡಿ ಅಳಗಾಡ್ಸಕ್ಕಾಗ್ಲಿಲ್ಲ. ಆಗ ತಿಳಿತೈತಿ ಇಂದ್ರದೇವನಿಗೆ. ಇಂದ್ರದೇವ ಬರ್ತಾನ. ಇಂದ್ರದೇವ ಬಂದು ಆ ಇಂದ್ರದೇವನು ಕೂಡ ತನ್ನ ವಜ್ರಾಸ್ತ್ರ, ಇಂದ್ರನ ವಜ್ರಾಯುಧವನ್ನು ಪ್ರಯೋಗ ಮಾಡಿದ್ರು ಕೂಡ ಹುಲ್ಲು ಕಡ್ಡಿಯ ಒಂದು ತುಣುಕನ್ನು ಕೂಡ ತೆಗಿಯಕ್ಕಾಗ್ಲಿಲ್ಲ. ಯಾವಾಗ ಹುಲ್ಲು ಕಡ್ಡಿ ತೆಗಿಯಕ್ಕಾಗ್ಲಿಲ್ಲೋ ಆಗ ಗೊತ್ತಾಗುತ್ತೆ ಇಂದ್ರದೇವನಿಗೆ, ನಮ್ಮ ಎಲ್ಲಾ ದೇವಾನು ದೇವತೆಗಳಿಗೆ ನಾವು ಶ್ರೇಷ್ಠ ಅಂತಕ್ಕಂಥ ಅಹಂಕಾರ ಬಂದಿತ್ತು. ಆದ್ರೆ ನಾವು ಶ್ರೇಷ್ಠ ಅಲ್ಲ, ಎಲ್ಲದಕ್ಕೂ ಕೂಡ ಆ ಪರಮಾತ್ಮ, ಯಪಾ ಯಕ್ಷ, ನೀನು ನಮ್ಮನ್ನು ಪರೀಕ್ಷೆ ಮಾಡಕ್ ಬಂದಿ, ನಿನ್ನ ನಿಜ ರೂಪ ತೋರಿಸು ಅಂದಾಗ ಆಗ ಪರಮೇಶ್ವರ ತನ್ನ ನಿಜ ರೂಪವನ್ನ ತೋರಿಸ್ತಾನ. ಯಾವಾಗ ನಿಜ ರೂಪ ತೋರಿಸ್ತಾನೋ ಆಗ ಇಂದ್ರದೇವ ಎಲ್ಲಾ ದೇವಾನು ದೇವಗಳು ಅಂತಾರ, ಯಪ್ಪ, ಇಷ್ಟು ದಿವಸ ನಾವ ಗೆದ್ದೀವಿ, ನಾವ ಶ್ರೇಷ್ಠ, ನಮ್ಮಿಂದನ ಇದೆಲ್ಲ ನಡೆಯಾಕತ್ತತಿ ಪ್ರಪಂಚ ಅಂತ ಅನ್ಕೊಂಡಿದ್ವಿಯಪ್ಪ. ಆದ್ರ ನಿನ್ನ ಅಪ್ಪನೇ ಇರ್ಲಾರ ಒಂದು ಹುಲ್ಲು ಕಡ್ಡಿನ ಕೂಡ ಅಳಗಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ತೋರಿಸಿದ್ವು ಅಂತ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಿ ಎಲ್ಲರೂ. ಅಂದ್ರೆ ದೇವಾನು ದೇವತೆಗಳಿಗೂ ಕೂಡ ಒಂದು ಹುಲ್ಲು ಕಡ್ಡಿ ಅಳಗಾಡ್ಸಕ್ಕಾಗ್ಲಿಲ್ಲ, ಇನ್ನು ಯಕಶ್ಚಿತ್ ಮಾನವರು ನಾವೇನ್ ಮಾಡ್ತೀವ್ರಿ, ಅವನ ಅಪ್ಪನೇ ಇರ್ಲಾರ ಈ ಭೂಮಿ ಮ್ಯಾಗ ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡ್ಸಕ್ಕಾಗಂಗಿಲ್ಲ. ಆದ್ರೂ ನಾವೇನ್ ಮಾಡ್ತೀವಿ, ಅಹಂಕಾರ, ಸಿರಿತ ಅಹಂಕಾರ, ಒಂದಿಷ್ಟು ಯಾವುದೋ ಒಂದು ಅಧಿಕಾರ ಶಕ್ತಿ ಅಂತಂದ್ರೆ ನೋಡ್ಬೇಕು. ಅಧಿಕಾರ ಬರ್ಬೇಕಾಗಿತ್ತು, ಅಧಿಕಾರಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಎಲ್ಲಾರ್ಗಿ ಕೈ ಮುಗಿತಿರ್ತಾರೆ, ಹಿಂಗ ನೀವು ಓಟ್ ಹಾಕ್ರಿ, ನೀವು ಓಟ್ ಹಾಕ್ರಿ, ನೀವು ಓಟ್ ಹಾಕ್ರಿ ಅಂತ. ಯಾವಾಗ ಅಧಿಕಾರ ಬಂತು, ಅಧಿಕಾರ ಕುದುರೆ ಏರಿದ್ರ ಅಂದ್ರೆ ಮುಗ್ದ ಹೋತ. ಅವ ಓಟ್ ಹಾಕಿದವ ಇಲ್ಲ, ಕೆಲಸ ಮಾಡಿದವರು ಇಲ್ಲ, ಹಂಗ ಹೊಂಟು ಬಿಟ್ಟಿರ್ತಾರೆ. ಆಗ ನಮಸ್ಕಾರ ಮಾಡಿ ನೋಡ್ರಿ ನೀವು, ನಮಸ್ಕಾರ ಏನ್ರಿ, ಆಗ ಅವ್ರ ನಮಸ್ಕಾರನ ಬೇರೆ. ಮೊದಲು ಹಿಂಗ ನಮಸ್ಕಾರ ಮಾಡಿರ್ತಾರೆ, ಆಮ್ಯಾಗ ಹಾ ಆಯ್ತಾಯ್ತು ಹಿಂಗ. ಅಂದ್ರ ಆ ಅಹಂಕಾರ ಬಂದ್ಬಿಡ್ತತಲ್ಲ, ಅದೇನು ಸಿರಿತನದ ಅಹಂಕಾರನೋ ಏನೋ ಗೊತ್ತಿಲ್ಲ, ಇಂಥ ಅಹಂಕಾರ ಬಂತು ಅಂತಂದ್ರ ಮನುಷ್ಯ ಆ ಪರಮಾತ್ಮನನ್ನ ಮರಿತಾನಂತ. ಅದಕ್ಕೆ ಪುಟ್ಟಯ್ಯಜರು ಹೇಳಿದ್ರು, ಈ ನಾನು ಅಂತಕ್ಕಂಥ ಅಹಂಕಾರದೊಳಗೆ ಸಿಗುತ್ತಾ ನಿನ್ನ ನಾನು ಮರೆದೆನಯ್ಯ. ಅದಕ್ಕ ಅಂತ ಆ ಹಮ್ಮನ್ನ ಬಿಡಿಸಪ್ಪ, ನಾನು ಅಂತಕ್ಕಂಥ ಅಹಂಕಾರವನ್ನ ಬಿಡಿಸಿ ನಿನ್ನೊಂದಿಷ್ಟು ನಿನ್ನ ಎತ್ಕೊಳ್ಳುವಂಗ, ನಿನ್ನಲ್ಲಿ ನಾ ಬರುವಂಗ ಏನ್ ಮಾಡು, ನನ್ನನ್ನ ಎತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಅದಕ್ಕೆ ಪುಟ್ಟಯ್ಯಜ್ಜವರು ಎಂದೂ ಕೂಡ ನಾನು ಅಂತ ಅನ್ಲಿಲ್ಲ. ಅವರು ಯಾವತ್ತೂ ಕೂಡ ಎಂಥ ಪಂಡಿತರು ಪುಟ್ಟಯ್ಯಜ್ಜನವರು. ಅವ್ರ ಜೊತೆ ಯಾರಾದರೂ ತಬಲಾ ಸಾತ್ ಹಾರ್ಮೋನಿಯಂ ಸಾತ್ ಮಾಡ್ಬೇಕಾಗಿತ್ತು ಅಂತಂದ್ರ ಅಂಜತಿದ್ರಂತ. ಯಾಕೆ, ಅವ್ರು ಸರಿಸಮಾನ ಹೋಗಾಕಾಗ್ತಿದ್ದಿಲ್ಲ ಯಾರಿಗೆ, ಅಂತ ಸಂಗೀತದೊಳಗೆ ಪ್ರವೀಣ. ಯಾವುದೇ ವಸ್ತು, ಯಾವುದೇ ಒಂದು ಕಲಾವಿದರದ ಯಾವುದೇ ಒಂದು ವಾದ್ಯ ಕೊಟ್ಟರು ಕೂಡ ಕ್ಷಣ ಮಾತ್ರದೊಳಗ ಅದನ್ನ ನುಡಿಸ್ತಿದ್ರು. ಯಾರೋ ಒಬ್ರು ಕೇಳ್ತಾರಂತ ಪುಟ್ಟಯ್ಯಜ್ಜನವರಿಗೆ, ಯಪ್ಪ ನೀವು ಮತ್ತು ಸಂಗೀತದೊಳಗೆ ಭಾಳ ಪಂಡಿತರದಿರಿ, ಭಾಳ ಕಲ್ತಂಗೈತಿ, ಎಷ್ಟು ಕಲ್ತಿರಿ ನೀವು ಅಂದ್ರೆ ಅದು ಪುಟ್ಟಯ್ಯಜ್ಜರಿಗೆ. ನೀವು ಎಷ್ಟು ಕಲ್ತಿರಿ, ಎಲ್ಲ ವಾದ್ಯ ಬರೆಸ್ತೀರಿ, ಎಲ್ಲ ಸಾಹಿತ್ಯ ಬರಿತೀರಿ, 3 ಭಾಷೆದೊಳಗೆ ಬರಿತೀರಿ, ನೀವು ಭಾಳ ಕಲ್ತಂಗೈತಿ, ಎಷ್ಟು ಕಲ್ತೀರಿ? ಆಗ ಪುಟ್ಟಯ್ಯಜ್ಜರು ಅಂದ್ರಂತ, ಪುಟ್ಟಯ್ಯಜ್ಜರು, ನಾನು ಇದು ಸಂಗೀತ ಅನ್ನೋದು, ಸಾಹಿತ್ಯ ಅನ್ನೋದು ಸಮುದ್ರ ಇದ್ದಂಗ್ರಿ, ಇದ್ರೊಳಗೆ ನಾ ಎಷ್ಟು ಕಲ್ತೀನಿ ಅಂತಂದ್ರ ಸುಮ್ಮ ಒಂದು ಕಿರುಬಳ ಒಂದು ಬಟ್ಟಲ್ದಾಗ ಎದ್ದು ಎಷ್ಟು ನೀರು ಹತ್ತತ ನನ್ನ ಕೈಗೆ ಅಷ್ಟ ನಾ ಕಲ್ತೀನ್ರಿ ಅಂದ್ರಂತವ್ರು. ಎಲ್ಲಿ ಹೋತ್ ನೋಡ್ರಿ. ತ್ರಿಭಾಷಾ ಕವಿ, ನಡೆದಾಡುವ ದೇವರು, ತುಲಾವಾರ ಚಕ್ರವರ್ತಿ, ಪದ್ಮವಿಭೂಷಣ, ಗಾನಗಂಧರ್ವ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಪುಟ್ಟರಾಜ್ ಗುರುವರ್ಯ ಅಂತಾರ. ಒಂದು ಕಿರುಬಳಿಗೆ ಒಂದು ಈಟ್ ಎಷ್ಟು ತಾಂಬಲ್ ಹತ್ತತ್ ನೀರ ಅಷ್ಟು ಕಲ್ತೀನಿ, ಇನ್ನೂ ಎಷ್ಟೈತಿ ಅಂದ್ರೆ ಕಲಿದು ಈ ಸಮುದ್ರದಷ್ಟು ನಾ ಕಲಿಯೋದೈತಿ ಅಂದ್ರಂತವ್ರು. ಅದಕ್ಕೆ ಅವರು ದೊಡ್ಡವರಾದ್ರ. ನಾವು ಈಟ್ ಕಲ್ತಿರ್ತೀವಿ, ಅದು ಏನು ಹೇಳಕ್ಕವಲ್ಲ ನಾವು. ಅಲ್ಪ ವಿದ್ಯಾ ಮಹಾಗರ್ವಿ. ಈಟ್ ಕಲ್ತಿರ್ತೀವಿ, ನಾ ಅಷ್ಟು ಕಲ್ತೀನಿ, ನಾ ಇಷ್ಟು ಕಲ್ತೀನಿ, ಅದೇನು ಡ್ರೆಸ್ ಹಾಕೊಳ್ಳೋದು, ಅದೇನು ಮಾಡೋದು, ಅದೇನು ಸ್ಟೈಲ್ ಮಾಡೋದು.
ಅವರು ಯಾವ ಸ್ಟೈಲ್ ಇಲ್ಲ, ಏನಿಲ್ಲ, ಸಾದಾ ಸೀದಾ ಆಗಿ ಅವರು ದೇವರಾಗಿರ್ತಕ್ಕಂಥವ್ರು. ಯಾಕ? ಅವರಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಇರಲಿಲ್ಲ. ನಾ ಮಾಡೀನಿ, ನಾ ಕಲ್ಸಾಕತ್ತೀನಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಅವ್ರಂತಲ್ಲಿ ಬರಲಿಲ್ಲ. ಯಾರು ಬಂದ್ರು ಕೂಡ ನಾ ಸಣ್ಣವಪ್ಪ ಅಂತಿದ್ರು. ಮತ್ತು ಬಸವಣ್ಣ ದೊಡ್ಡವಾಗಿದೆ, ಇದರಿಂದನ ದೊಡ್ಡವಾಗಿದ್ದ ಬಸವಣ್ಣ. ನಾ ಎಂದು ಕೂಡ ದೊಡ್ಡವಂಡಿಲ್ಲ ಬಸವಣ್ಣ. ನಾ ದೊಡ್ಡವಪ್ಪ. ಯಾಕ? ಶೂನ್ಯ ಪೀಠದ ಸಿಂಹಾಸನ ಏರ್ಬೋದಾಗಿತ್ತಲ್ಲ ಬಸವಣ್ಣ. ಎಂದೂ ಕೂಡ ಸಿಂಹಾಸನ ಏರ್ಲಿಲ್ಲ, ಮ್ಯಾಗ ಕುಂದಿರ್ಲಿಲ್ಲ. ಅಲ್ಲಮ ಪ್ರಭು ದೇವರನ್ನು ಕುಂದಿರ್ಸ್ತಾನ. ಒಂದು ದಿವಸ ಅಲ್ಲಮ ಪ್ರಭು ದೇವರು ಕೇಳ್ತಾರಂತ ಬಸವಣ್ಣನಿಗೆ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳೋ ಬಸವಣ್ಣ ಅಂದ. ಯಾರು? ಅಲ್ಲಮ ಪ್ರಭು ದೇವರು. ಆಗ ಬಸವಣ್ಣ ಅಂತಾನ, ಮರ್ತ್ಯ ಲೋಕದೊಳಗೆ ಭಕ್ತರಾರು ಇಲ್ಲ, ಮರ್ತ್ಯ ಲೋಕದೊಳಗೆ ಭಕ್ತರಾರು ಇಲ್ಲ, ನಾನೊಬ್ಬನೇ ಭಕ್ತ ಪ್ರಭುವೇ ಅಂದ. ಪ್ರಭುದೇವ, ಮರ್ತ್ಯ ಲೋಕದೊಳಗೆ ಯಾರು ಭಕ್ತರಿಲ್ಲಪ್ಪ, ನಾನೊಬ್ಬ ಭಕ್ತ. ಹಂಗಾದ್ರೆ ಉಳಿದವ್ರು ಏನಪ್ಪ ಬಸವಣ್ಣ? ಮರ್ತ್ಯ ಲೋಕದೊಳಗೆ ಉಳಿದವರೆಲ್ಲ ಗುರು ಲಿಂಗ ಜಂಗಮ ಕಾಣ ಕೂಡಲ ಸಂಗಮ ದೇವ. ನೋಡ್ರಿ ಎಂತಾದ್ರಿ ಗುಣ ಬಸವಣ್ಣಂತ. ನಾ ಭಕ್ತಪ್ಪ, ಉಳಿದವ್ರೆಲ್ಲರೂ ಏನು ಗುರು ಲಿಂಗ ಜಂಗಮರು, ಅವರು ದೊಡ್ಡವರು, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಅವರ ದೊಡ್ಡವರಪ್ಪ, ನಾ ಸಣ್ಣವ. ಯಾವಾಗ ನಾ ಸಣ್ಣವ ಅನ್ನೋದು ಅವನಂತಲ್ಲಿ ಅಂದು ಅದಕ್ಕ ಇವತ್ತು ಜಗಜ್ಯೋತಿಯಾಗಿ ಮೆರಿತಕ್ಕಂಥವನು ಬಸವಣ್ಣ. ಕೇವಲ ನಮ್ಮ ಕರ್ನಾಟಕದೊಳಗ, ನಮ್ಮ ದೇಶದೊಳಗಲ್ಲ, ಅಮೇರಿಕದೊಳಗೂ ಕೂಡ ಬಸವಣ್ಣನ ವಚನಗಳದಾವ. ಬಸವಣ್ಣನ ವಚನಗಳು ಇಂಗ್ಲಿಷ್ ಒಳಗೆ ಟ್ರಾನ್ಸ್ಲೇಷನ್ ಮಾಡಿ ಏನ್ ಮಾಡ್ತಾರ, ಅಲ್ಲಿಯೂ ಕೂಡ ಅವನ ಮೂರ್ತಿಯನ್ನ ಮಾಡಿ ಅಲ್ಲಿಯೂ ಕೂಡ ಅವನ ವಚನಗಳನ್ನ ಓದ್ತಾರಂತಂದ್ರ ಕಾರಣ ಅವರಂತಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಇರಲಿಲ್ಲ. ಎಲ್ಲ ಶರಣರು ಕೂಡ ಏನೋ 12ನೇ ಶತಮಾನದಿಂದ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಹಾತ್ಮರು, ಪಂಡಿತರು ಎಲ್ಲರೂ ಕೂಡ ಏನೋ ಅವರಲ್ಲಿ ನಾನು ಅಂತಕ್ಕಂಥದ್ದು ಇರಲಿಲ್ಲ. ಅದಕ್ಕೇನಾದ್ರು ಅವರೆಲ್ಲರೂ ಕೂಡ ಪರಮಾತ್ಮರಾದ್ರು, ಭಗವಂತರಾದ್ರು. ನಾವು ಕೇವಲ ಮಾನವರಾಗೇ ಉಳಿದೀವಿ. ಯಾಕ? ನಮ್ಮಲ್ಲೇ ಇರತಕ್ಕಂಥ ಈ ಅಹಂಕಾರ. ಅದಕ್ಕೆ ಈ ಅಹಂಕಾರವನ್ನ ಬಿಡಬೇಕು ಅಂತ ಅದಕ್ಕೆ ಹೇಳಿದರೆ ನಿನ್ನೆ ಅಲ್ಲಮ ಪ್ರಭುದೇವರು ಶ್ರೀಶೈಲ ಗಿರಿಯೊಳಗಿರ್ತಕ್ಕಂಥ ಬಟ್ಟ ಬಯಲೊಳಗಿರ್ತಕ್ಕಂಥ ಕದಳೀವನವನ್ನ ಕಾಣಬೇಕಾಗಿತ್ತಂದ್ರೆ ಮೊದಲು ಏನ್ ಬಿಡ್ಬೇಕು? ನಾನು ನಾನು ಅಂತಕ್ಕಂಥ ಅಹಂಕಾರವನ್ನ ತೊಳೆದವರಿಗೆ ಮಾತ್ರ ಅದು ಕದಳಿವನ ತಾಯಿ, ನೀ ಆ ಕದಳಿವನಕ್ಕೆ ಹೋಗುವಂತ ಅಕ್ಕ ಮಹಾದೇವಿಗೆ ಹೇಳ್ತಾರ. ಯಾವಾಗ ಅಕ್ಕ ಮಹಾದೇವಿಗೆ ಈ ತರ ಹೇಳಿದ್ರು, ಮುಂದೆ ಅಕ್ಕ ಮಹಾದೇವಿ ಏನು ಹೇಳ್ತಾಳ ಅಂತಕ್ಕಂಥದ್ದನ್ನ ಪೂರ್ವ ಪೀಠಿಕೆಯಲ್ಲಿ ಪುಟ್ಟಯ್ಯಜ್ಜನವರು ಬರೆದಿರ್ತಕ್ಕಂಥ ವಚನದಿಂದ ಪ್ರಾರಂಭ ಮಾಡಿದ್ದೀವಿ. ನಾನು ಮಾಡಿದೆ, ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಲುಕು ನಿನ್ನ ನಾನು ಮರೆದೆನಯ್ಯ. ಈ ಹಮ್ಮು ಬಿಡಿಸಿ ಸರ್ವತ್ರ ನೀನೇ ಎಂಬುವುದ ಮೂಡಿಸಿ ಎನ್ನ ನೆತ್ತಿಕೊಳ್ಳ ಗುರುಕುಮಾರ ಪಂಚಾಕ್ಷರೇಶ್ವರ. ನಾವು ಕೂಡ ಏನ್ ಮಾಡ್ಬೇಕು? ಅವ ಒಂದಿಷ್ಟು ನಮ್ಮನ್ನ ಎತ್ಕೋಬೇಕಾಗಿತ್ತೆ ಅಂತಂದ್ರೆ ಈ ಹಮ್ಮು, ಈ ಗರ್ವ, ನಾ ಮಾಡೀನಿ, ನಾ ನೀಡಿನಿ ಅಂತಕ್ಕಂಥ ಗರ್ವವನ್ನು ತೊಳ್ಕೋಬೇಕು. ತೊಳ್ಕೊಂಡ್ ಏನ್ ಮಾಡ್ಬೇಕು? ಆ ಪರಮಾತ್ಮನ ಒಂದಿಷ್ಟು ನಾವು ಭಕ್ತಿಯಿಂದ ಅವನು ಸೇರುವಂತ ಕಾರ್ಯ ನಮ್ದು ನಿಮ್ದು ಆಗ್ಲಿ ಅಂತಕ್ಕಂಥದ್ದನ್ನ